ವಾಡ 2 ಸಿನಿಮಾದಲ್ಲಿ ಒಬ್ಬರು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಇಡೀ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಬರೀ 5 ನಿಮಿಷ ಬರುತ್ತೆ. ಆದರೆ ಅವರಿಗೆ ಕೊಟ್ಟಿರುವಂಥ 5 ನಿಮಿಷದಲ್ಲಿ ಎಲ್ರಿಗೂ ಕೂಡ ಕನೆಕ್ಟ್ ಆಗುವಂಥ ಒಂದೊಳ್ಳೆ ಬೆಂಕಿ ಮೆಸೇಜ್ನ ಹೇಳೋಗ್ತಾರೆ. ಇಡೀ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಅಷ್ಟು ಇನ್ಸ್ಪೈರಿಂಗ್ ಆಗಿರುತ್ತೆ. ಫಸ್ಟ್ ಸಿನಿಮಾದಲ್ಲಿ ಇವರು ಒಂದು ಮನೆಗೆ ಪ್ಲಂಬರ್ ಆಗಿ ಬರ್ತಾರೆ. ಅದೇ ಮನೆಗೆ ಇನ್ನೊಂದು ದಿನ ಎಲೆಕ್ಟ್ರಿಷಿಯನ್ ಆಗಿ ಬರ್ತಾರೆ. ಇನ್ನೊಂದು ದಿನ ದಾರಲ್ಲಿ ಗಿಡ ಕಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ದಿನ ಏನೋ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ಆಶ್ಚರ್ಯಗೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಏನ್ ಬ್ರೋ ಎಲ್ಲ ಕಡೆ ನೀವೇ ಇರ್ತೀರಾ, ಎಲ್ಲಿ ನೋಡಿದ್ರು ನೀವೇ ಕೆಲಸ ಮಾಡ್ತಾ ಇರ್ತೀರಾ, ನೀವೇನು ದೇವ್ರ ಅಂತ ಕೇಳ್ತಾನೆ. ಅದಕ್ಕೊಂದು ಅವ್ರ ಆನ್ಸರ್ ಹೇಳ್ತಾರೆ, ನೋಡ್ ಗುರು, ಇರೋದೊಂದೇ ಲೈಫು, ಹೇಗಾದರೂ ಸರ್ವೈವ್ ಆಗಲೇಬೇಕಲ್ಲ. ಆ ಕೆಲಸ ಈ ಕೆಲಸ ಬೇಕು ಅಂತ ಕೂತ್ರೆ ಆಗಲ್ಲ. ಸಿಗೋ ಕೆಲಸನ ತುಂಬ ಇಷ್ಟಪಟ್ಟು ಮಾಡಿದ್ರೆ ಲೈಫು ನಮ್ಮ ಇಷ್ಟದಂಗೆ ಇರುತ್ತೆ ಅಂತ ಹೇಳಿ ಅವರು ಹೊರಟೋಗ್ಬಿಡ್ತಾರೆ. ಸೊ ಇದೊಂದು ಲೈನ್ ಹೇಗಂದ್ರೆ, ಈಗಿನ ಯೂತು ಎಷ್ಟೋ ಜನ ಅದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅಂತ ಕೈಯಲ್ಲಿರೋ ಕೆಲಸನ ಇಷ್ಟಪಟ್ಟು ಮಾಡದೆ ಕಳ್ಕೊತಾರೆ. ಸೊ ಅದೇ ಕ್ಯಾಟಗರಿಯಲ್ಲಿ ನಾನು ಕೂಡ ಒಬ್ಬ. ಸೊ ಆದ್ರಿಂದ ಈ ಲೈನ್ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದು. ನೀವೇನಾದರೂ ಈ ಸಿನಿಮಾ ನೋಡಿದ್ರೆ ಈ ಡೈಲಾಗ್ನ ಕೇಳಿದಾದ್ಮೇಲೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಟ್ರಪ್ಪ. ಸೊ ಇದೇ ಥರ ಯೂನಿಕ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೈ ಫ್ರೆಂಡ್ಸ್.